ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರದ ವ್ಲಾಗ್ನ ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಶನಿವಾರ ನಮ್ಮ ಮನೆ ದೇವರು ವಾರ ಆಗಿರೋದ್ರಿಂದ ನಾನು ಒಲೆನ ಸಾರಿಸ್ಕೊಳ್ತಾ ಇದ್ದೀನಿ. ಸೌದೆ ಒಲೆ ವಾರ ಈ ಒಲೆನ ಸಾರಿಸ್ಬಿಟ್ಟು ರಂಗೋಲಿ ಇಟ್ಟು ಕುಂಕುಮ ಇಡ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ನಾನ್ ವೆಜ್ ಏನಾದರೂ ಮಾಡಿರ್ತೀವಲ್ಲ, ಹಾಗಾಗಿ ವಾರನೂ ಕೂಡ ಇದನ್ನು ಸಾರಿಸ್ಬಿಟ್ಟು ಈ ಥರ ಕ್ಲೀನಾಗಿ ರಂಗೋಲಿ ಎಲ್ಲ ಬಿಟ್ಟು ಮುಂದಿನ ಕೆಲಸನ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಕೊನೆ ತನಕ ನೋಡಿ. ಸೌದೆ ಒಲೆಯಿಂದ ಎಷ್ಟೊಂದು ಉಪಯೋಗಗಳಿದ್ದಾವೆ ಅಂತಂದರೆ ತುಂಬಾ ಉಪಯೋಗ ಆಗುತ್ತೆ ಸೌದೆ ಒಲೆಯಿಂದ. ಕೆಲವೊಬ್ಬರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದೇ ತುಂಬ ಬೇಜಾರು ಅಂತಾರೆ. ನನಗೂ ಕೂಡ ಒಂದೊಂದು ಸಲ ಹಾಗೆ ಅನಿಸುತ್ತೆ. ಅಂದರೆ ಸೌದೆ ಒಲೆ ಹಾಕಿದಾಗ ಒಲೆ ಉರಿಲಿಲ್ಲ ಕ್ಲೀನಾಗಿ ಅಂತಂದರೆ ತುಂಬಾ ಸಿಟ್ಟು ಬರುತ್ತೆ. ಒಲೆ ಚೆನ್ನಾಗಿ ಉರಿತಾ ಇದೆ ಅಂದರೆ ಅಡುಗೆನ ಬೇಗನೆ ಕೂಡ ಆಗುತ್ತೆ. ಹಾಗೆ ಅಡುಗೆ ಮಾಡೋದಕ್ಕೂ ಕೂಡ ಒಂಥರ ಖುಷಿ ಇರುತ್ತೆ. ಗ್ಯಾಸ್ ಏನಾದರೂ ಖಾಲಿ ಆದಾಗ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ಸೌದೆ ಒಲೆ ಇದ್ದರೆ ಒಂದೆರಡು ಸೌದೆ ಹಾಕ್ಬಿಟ್ಟು ನಮ್ಮ ಅಡುಗೆನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇವತ್ತು ನಾನು 5:15ಗೆ ಎದ್ದಿದ್ದೆ. ಯಾಕೆ ಅಂತಂದರೆ ಹಾಲನ್ನ ಬೇಗ ಕರೆದು ಹಾಕಬೇಕು ಇವಾಗ. ಹಾಗಾಗಿ ಹಾಲಿನ ಡೈರಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಬೇಗನೆ ಎದ್ದೇಳಬೇಕು. ನಾನು ಕೂಡ ಬೇಗನೆ ಎದ್ದಿದ್ದೆ. ಇನ್ನೂ ಯಾರೂ ಎದ್ದಿರಲಿಲ್ಲ. ಅವರೆಲ್ಲರೂ ಎದ್ದೇಳೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಹಾಲನ್ನು ಡೈರಿಗೆ ಹಾಕ್ಬಂದು ಆಮೇಲೆ ಇವಾಗ ಹಾಲು ಕಾಫಿ ಎಲ್ಲ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಎಲ್ಲರೂ ಇದ್ದರು. ಮೊದಲಿಗೆ ನಾನು ಬಂದು ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಮತ್ತೆ ಇನ್ನೊಂದು ಸಲ ಒರೆಸ್ಕೊಳ್ಬೇಕು. ನೆಲ ಒರೆಸ್ಬೇಕಾದ್ರೆ ಇವಾಗ ಮೊದಲಿಗೆ ಬಂದಾಗ ಒಂದು ಸಲ ಕ್ಲೀನ್ ಮಾಡಿಕೊಂಡು ಈಗ ಕಾಫಿ ಹಾಲು ಎಲ್ಲ ಕಾಯಿಸ್ತಾ ಇದ್ದೀನಿ. ರಾತ್ರಿದು ಸ್ವಲ್ಪ ಹಾಲಿತ್ತು, ಅದನ್ನು ಎಪ್ಪಾಕೋದಕ್ಕೆ ಅಂತ ಒಂದು ಸಣ್ಣ ಟಿಫನ್ ಬಾಕ್ಸ್ಗೆ ಹಾಕಿಟ್ಟೆ. ಇವಾಗ ಕಾಫಿಯಾಗಿ ಜೀನಿ ಪೌಡ್ರು ಅದೆಲ್ಲನೂ ಕೂಡ ಕಾಯಿಸ್ತಾ ಇದ್ದೀನಿ.
ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವತ್ತಿನ ತಿಂಡಿ ಟೊಮೊಟೊ ಬಾತ್. ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ವಾರ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ. ಹಾಗಾಗಿ ಬೇಗನೆ ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ, ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಆಲೂಗಡ್ಡೆನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಕೋಣ ಅಂತ ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ಕಾಯಿ ಹಾಕೋದ್ರಿಂದ ಟೊಮೊಟೊ ಬಾತ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ದಕ್ಷಿಣ ನೋಡಿ ಫ್ರೆಂಡ್ಸ್, ಎದ್ದ ಮೇಲೆ ಅವನು ಬೆಡ್ಶೀಟ್ ತೆಗಿಯೋದಕ್ಕೆ ಬಿಡ್ತಾ ಇಲ್ಲ. ಅದ್ರ ಮೇಲೆ ಬಿದ್ದು ಓಡಾಡ್ತಿದ್ದಾನೆ. ಬೆಡ್ಶೀಟ್ ತೆಗಿಯೋಕೆ ಹೋದ್ಕೊಳ್ಳೆ ಬೇಡ 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 ನಾನು ಆಟ ಆಡಬೇಕು ಅಂತಲೇ ಒಂದೊಂದು ದಿನ ಹಿಂಗೆ ಒಂದೊಂದು ದಿನ ಆಟ ಮಾಡ್ತಾ ಇರ್ತಾನೆ. ಎದ್ದು ಕೂಡಲೇ ಒಂದೊಂದು ದಿನ ಈ ಥರ ಆಟ ಆಡ್ತಿರ್ತಾನೆ. ಇಡುವೆ ಮಾಡ್ತಿದ್ದೀನಿ. ವಿಡಿಯೋ ಮಾಡು ಅನ್ನಕ್ಕೆ ಇಡುವೆ ಮಾಡು. ಫೋನ್ ನಂಗೆ ಗೊತ್ತಿಲ್ಲ. ಇಲ್ಲೇ ಮಾಡ್ತಿದ್ದೀನಿ. ಕಳ್ಳ ಇಡವೆ ವಿಡಿಯೋನು ವಿಡಿಯೋ ಡಿ ಯೋ ವಿಡಿಯೋ 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 ನಂಗೆ ಕೊಯ್ಲು 15 ಹೇಳಿಸ್ತೀಯ. ಇವಾಗ ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು. ಟೊಮೊಟೊ ಬಾತ್ಗೆ ನಾನು ಇವತ್ತು ಸೋನಾ ಅಕ್ಕಿನ ಹಾಕಿಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಸೋನಾ ಅಕ್ಕಿ ಜಾತ್ರೆನಲ್ಲಿ ತಂದಿದ್ವಲ್ಲ, ಅವು ಸ್ವಲ್ಪ ಹಾಗೆ ಇದ್ದು ತಿಂಡಿ ಮಾಡುವಾಗ ಮಾತ್ರ ಸೋನಾ ಅಕ್ಕಿನ ಯೂಸ್ ಮಾಡಿಕೊಂಡು ತಿಂಡಿ ಮಾಡ್ತಾ ಇರ್ತೀನಿ. ಖಾಲಿ ಆಗೋವರೆಗೂ ಮಾಡ್ತೀನಿ ಅಷ್ಟೇ. ಆಮೇಲೆ ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ. ಒಂದು ಲೋಟಕ್ಕೆ 2 ಲೋಟದಷ್ಟು ನೀರನ್ನ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಬೇಕಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕೋಬೋದು. ಅಂದರೆ 2 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಅನ್ನ ಸ್ವಲ್ಪ ಅಂಟಂಟು ಥರ ಆಗುತ್ತೆ. ಹಾಗಾಗಿ ನೀರನ್ನ ನೋಡಿಬಿಟ್ಟು ಹಾಕೋಬೇಕು. ಏನು ಮಾಡ್ತಾಯಿದ್ದೀಯಾ? ಏನು ಮಾಡ್ತಿದ್ದೀಯಾ? ಹಾಂ, ಅವೇನು ಕೊಳೆ ಇದ್ದಾವ ತೊಳಿಯೋಕ್ಕೆ? ಹಾಂ, ಬ್ರಷ್ ಸೋಪ ಚುಜ್ಜಿಡ್ತಿದ್ದಾನೆ. ಆಗಲೇ ಮೇಕಪ್ ಮಾಡ್ದಲ್ಲ ಅದಕ್ಕೆ ಪೇಂಟ್ ಹೊಡೆ ಬ್ರಷಲ್ಲ ನೀ ಮೇಕಪ್ ಮಾಡಿ ತೊಳಿತಿದ್ದೀಯಾ? ಕೈ ತೊಳ್ಕ ಸಾಕು. ಕೈ ಗಾಯ ಆಗ್ತವೆ ಸೋಪಲ್ಲಿ ಜಾಸ್ತಿ ಇದು ಮಾಡಿದ್ರೆ. ಸಾಕು ತೊಳ್ಕ ಚೆಲ್ಲು. ತೊಳಿ, ಬ್ರಷ್ ತೊಳಿ, ನೀರು ಇತ್ತೀನಿ. ಸಾಕು ಬಾ, ಸಾಕು ಬಾ, ಎದ್ದು ಬಾ, ಕೊಡ್ಕೊ ನೀರ ಬಾ. ಇಲ್ಲಿಡು ಇಲ್ಲಿ ತಂಬ, ನಮ್ಗೆ ಕೊಡು, ಇಲ್ಲಿ ಕೊಡ, ಇಲ್ಲಿ ಬರ. ನಾನೆತ್ತಲ್ಲ, ನಾವು ಬ್ಯುಸಿ ಇದ್ದೀವಿ ಈಗ. ಹಳೆದೊಂದು ಫೋನ್ ಇಟ್ಕೊಂಡು ನನಗೆ ಫೋನ್ ಮಾಡ್ತಾನಂತೆ, ಫೋನ್ ರಿಸೀವ್ ಮಾಡ್ಬೇಕಂತೆ ನಾನು. ಯಾರ್ದದು? ನಿಂದದು? ಎಷ್ಟು ರೂಪಾಯಿ ಅದು ಫೋನು? 3 ರೂಪಾಯಿ. 3 ರೂಪಾಯಿ? ನೀವು ಕೇಳ್ರಿ ಮಾತಾಡ್ಬೇಕಾ? ಕಪ್ಪೆ ಇಟ್ಕೊಂಡಿಲ್ಲ. ಯಾಕೆ? ಎಣ್ಣೆ ಹಚ್ಚಿದ್ನಲ್ಲ ಅಳಿಸೋದು. ಯಾಕೆ ಬಿಟ್ಟಿದ್ದೆ? ಸ್ನಾನ ಮಾಡ್ಬೇಕಲ್ಲ. ಯಾವಾಗ? ಇವಾಗ. ಆಮೇಲೆ ಮಾಡ್ಕೊಂತೀನಿ. ಅಲ್ಲಿದ್ದಾವೆ ನನಗೆ. ಅಲ್ಲಿದ್ದಾವೆ ನನಗೆ. ದಕ್ಷಿಣ ಅವತಾರ ನೋಡಿ ಇಲ್ಲಿ. ಏನು ಮಾಡ್ತಾ ಇದೀಯಾ? ಮುಖ ತೋರಿಸಿಲ್ಲಿ.
ಕೋಳಿ ಕಳ್ಳನ್ ನೋಡಿ, ಇಲ್ಲಿ ಕೋಳಿ ಕಳ್ಳನ ಮೇವಾಕಿ ಪಿಲ್ಲೆ ಹಿಡ್ಕೊಂಬಂದಾನೆ. ತೋರಿಸಿದೆ. ಆ ಕಡೆಲ್ಲ ಕಾಣಲ್ಲ ನಿಂಗೆ, ಆಮೇಲೆ ತೋರಿಸ್ತೀನಿ. ಗುಲಾಬಿ ಹೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅರಳಿದಾವೆ ಅಂತ. ನಾಲ್ಕು ಅರಳಿದಾವೆ, ಇನ್ನೂ ಮೊಗ್ಗುಗಳು ಸುಮಾರು ಮೊಗ್ಗಿದಾವೆ. ಅದು ಕಡಿಬೇಡ ಕಣವ, ತಮೇಲೆ ಕುಡ್ಲು ಕೊಡಿಲಿ, ಇದು ಮಾಡೋಣ, ನೀರು ಏನು ಗಿಡಗಳಿಗೆಲ್ಲ ಕೊಡಿಲಿ. ಮರ ಕಡಿಬಾರ್ದದ. ಆಮೇಲೆ ಕಣ ಅದು ಆಸ್ಪತ್ರೆ ನಮ್ಮ ನಾವು ಆಸ್ಪತ್ರೆ ಉಳ್ಳ ಇಷ್ಟ ನೀರು ಬಾಳೆ ಕೊಡಿದ್ರೆ ಬಾಳೆ ಬಿಡುತ್ತಾ? ಕಡಿಬಾರ್ದು, ಕುಡಿ ಕುಡಿದ್ರು ಕುಡಿಬೇಕಂದ್ರೆ ಕೊಡವಾ ಕೊಡವಾ. ಇದು ವರ್ಷಕ್ಕೊಂದು ಬಿಡುತ್ತಲ್ಲ ಫ್ರೆಂಡ್ಸ್, ಆ ಗಿಡ ಇದು. ಜಾಲ್ರಿ ಹೂವು ಅಂತಾರೆ, ಮತ್ತು ಮೇ ಹೂವು ಅಂತಾರೆ. ಮೇ ತಿಂಗಳಲ್ಲಿ ಮಾತ್ರ ಬಿಡುತ್ತಂತೆ ಹೂವು, ಹಾಗಾಗಿ ಮೇ ಹೂವು ಅಂತಾರಂತೆ. ಹಲಸಿನ ಹಣ್ಣಿಂದಲ್ಲ, ಅದು ಹೂವಿಂದದು. ಹೂವಿಂದು ಕಣ. ಅಲ್ಲಿ ಈ ಕಡೆ ನೊಟ್ಟಿರೋದು ಹಲಸಿನ ಹಣ್ಣಿಂದು, ಇಲ್ಲಿ ನೊಟ್ಟಿರೋದು ಹಲಸಿನ ಹಣ್ಣಿಂದು. ಇಲ್ಲಿ ಹಂಗೆ ಕಾಣಲ್ಲ ಬಿಡು, ಅದು ಹುಟ್ಟಿದ್ಮೇಲೆ ಕಾಣುತ್ತೆ. ಈಗಲೇ ಬಿಡಲ್ಲ, ಅದು ಸಣ್ಣ ಗಿಡ ಹುಟ್ಟಿದ್ಮೇಲೆ ಕಿತ್ಕೊಂಡು ಹೋಗಿ ತೋಟಕ್ಕೆ ನೋಡಬೇಕು. ಹೇಳ್ತೀನಿ ಕೇಳು ನಾನು ಫಸ್ಟು. ನಾನು ಅದೇ ಹೇಳ್ತಿರೋದು, ಇಲ್ಲಿ ಹುಟ್ಟಿದ್ಮೇಲೆ ತೋಟಕ್ಕೆ ತಗೊಂಡೋಗಿ ನೋಡಬೇಕು. ಗಿಡ ತಿಳ್ಬೋದು. ಸಗಣಿ ಗಿಡಕ್ಕೆ ಸಗಣಿ ಗಿಡನ ಅದು. ಗಿಡಕ್ಕೆ ನೀರು ಒಯ್ಯೋದಕ್ಕೆ ಟೆಟ್ರಾ ಪ್ಯಾಕ್ ಜ್ಯೂಸಿಂದು ಪ್ಯಾಕೆಟ್ ಬರುತ್ತಲ್ಲ, ಪ್ಯಾಕೆಟ್ ತಗೊಂಡು ನೀರು ಒಯ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇವನು ದೊಡ್ಡವು ನಮ್ಮದೇ. ನೋಡಿ ಎಲ್ಲ ಗಿಡಕ್ಕೂ ಆ ಥರ ಗುಣಿ ಮಾಡಿಬಿಟ್ಟು ನೀರು ಒಯ್ದಿದ್ದೀನಿ. ಹಂಗೆ ಮಣ್ಣು ಹಾಕಿದ್ದು, ಮಣ್ಣು ಹಾಕಿ ಆಮೇಲೆ ಗಿಡ ನೊಟ್ಟಿದ್ದೆ. ನೀರು ಇದ್ದರೆ ನೀರೆಲ್ಲ ಚರಂಡಿಗೆ ಹೋಗ್ತಾ ಇತ್ತು, ಹಂಗಾಗಿ ಈ ಥರ ಗುಣಿ ಮಾಡಿಬಿಟ್ಟು ನೀರು ಹಾಕಿದ್ದೀನಿ. ಇವು 3 ದಾಸವಾಳದ ಕೊನೆ ನೊಟ್ಟಿರೋದು. ಇದೆಲ್ಲ ಮೆಣಸಿನ್ಕಾಯಿ ಗಿಡ, ಹಾಗೆ ಇದು ಒಂದು ಜಾಲ್ರಿ ಹೂ ಗಿಡ, ಹಾಗೆ ಕರ್ಬೇವಿನ ಸೊಪ್ಪಿನ ಮರ, ಮತ್ತು ಒಂದು ಗುಲಾಬಿ ಗಿಡ. ಇಷ್ಟು ಮಾತ್ರ ಇದ್ದಾವೆ. ಇನ್ನೂ ಇಲ್ಲಿಗೆ ಯಾವ್ಯಾವ್ದಾದ್ರು ಗಿಡಗಳನ್ನ ತಂದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್. ಪೂಜೆ ಮಾಡೋದಕ್ಕೆ ಅಂತ ಪೂಜೆಗೆ ವೀಳ್ಯದೆಲೆ ಇರಲಿಲ್ಲ ಕಳಸಕ್ಕಿಡೋಕ್ಕೆ ಅಂತ, ಹಾಗಾಗಿ ವೀಳ್ಯದೆಲೆ ತರೋದಕ್ಕೆ ಅಂತ ತಕ್ಷಣ ನಾನು ಅಂಗಡಿಗೆ ಹೋಗ್ತಾ ಇದ್ದೀವಿ. ಅವನು ಏನಾದರೂ ತಿಂಡಿ ಕೊಡಮ್ಮ, ಚಾಕ್ಲೇಟ್ ಕೊಡಮ್ಮ ಅಂತ ಹಠ ಮಾಡ್ತಾ ಇದ್ದ, ಹಾಗೆ ಅವನಿಗೆ ಏನಾದರೂ ಕೊಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮಳೆಗಿಂತ ಗಾಳಿನೇ ಜಾಸ್ತಿ, ಬರೀ ಗಾಳಿ ಬೀಸ್ಕೊಂತೈತೆ. ಮಳೆ ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ದೊಡ್ಡ ಹನಿ ಬರ್ತಾ ಇದೆ ಅಂದರೆ ಸೀಟಿನ ಸೌಂಡಿಗೆ ನನ್ನ ವಾಯ್ಸ್ ಕೇಳ್ತಾ ಇತ್ತಾ ಇಲ್ವಾ ಗೊತ್ತಿಲ್ಲ. ಸಖತ್ತು ಮಳೆ ಜೋರಾಗಿ ಬರ್ತೈತೆ.
ಇಲ್ಲಿ ನೋಡಿ, ಇಲ್ಲಿ ಇದ ಕುಳ್ಚಾಟಿಯ ಛತ್ರಿ ಹಿಡ್ಕೊಂಡೆ ಚರಂಡಿಲಿ ನೀರು ಹೋಗ್ತೈತಲ್ಲ, ಆ ಕಡೆಗೂ ಈ ಕಡೆಗೂ ಓಡಾಡ್ಕೊಂಡು ನೋಡ್ತಾ ಇದ್ದಾನೆ. ಎಷ್ಟೋ ನೀರು ಹೋಗ್ತೈತೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮುಂದೆ ಹೋಗ್ಬಾರ್ದು, ಇದಕ್ಕೆ ಎಲ್ಲಿ ತೋರ್ಸು ಫೋನಲ್ಲಿ? ಮುಂದೆ ಹೋಗ್ಬೇಡ, ಅದು ಹೋಗಲ್ಲ, ಅದು ಕಲ್ಲು ನಿಲ್ಲುತ್ತಂಗೆ. ಈ ಕೋಳಿ ಪಿಳ್ಳೆಲ್ಲರೂ ಈಗ ಚರಂಡಿ ಒಳಗೆ ಕೀಳಿದ್ರೆ ತೇಲ್ಕೊಂಡು ಹೋಗ್ತವೆ. ಕೌಚಾಕ್ತೀನಿ ತಡಿ ಅವನ್ನೆಲ್ಲ. ನಾನು ಕಾಣಲ್ಲ, ಸುಮ್ಮನೆ ಕಾಣ್ತದೆ ತಗ, ನೋಡಿಲ್ಲ, ನೋಡು, ಜೂಮ್ ಮಾಡಿ ಕಾಣ್ತೀಯ. ಜೂಮ್ ಮಾಡ್ಬೇಕು, ಬಡ್ಡಿ ಕರೆಂಟ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಕಾಣಲ್ಲ ಅಂತ ಅವ್ರಿಗೆ ಅವರೇ ಹೇಳ್ಕೊಂತಿದ್ದಾರೆ. ನಾನು ನೋಡಿ ಎಷ್ಟು ಬೆಳ್ಳಗೆ ಕಾಣ್ತಿದ್ದೀನಿ. ನೀವು ಬೆಳಕಿರಲ್ಲ ಅದಕ್ಕೆ. ಮತ್ತೆ ತಿಂಡಿ ಕಾಣುತ್ತಾ? ತಿಂಡಿ ಟೊಮಟೊ ಬಾತು, ಬೆಳಗ್ಗೆ ತಿಂಡಿ ತಿಂತಾ ಇದ್ದಾರೆ. ಇವಾಗ ಬಂದು ಟೈಮ್ ಎಷ್ಟು? 3:30 ಬಂದರು. ಇವಾಗ ಕಾಫಿ ಮಾಡಿಕೊಟ್ಟೆ, ತಿಂಡಿ ತಿಂತಾ ಇದ್ದಾರೆ. ಹೋಮ್ ಟೂರ್ ಮಾಡೋಣ ಅಂತ ಇದ್ದಿ, ಕರೆಂಟೇ ಹೋಯ್ತು. ಮನೆ, ನಿಮ್ಮ ಮನೆ ಹೆಂಗೈತೆ ವಿಡಿಯೋ ತೋರಿಸ್ರಿ, ಮಾಡಿ ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರಾ? ಅದು ಮಾಡೋಣ ಅಂತ ಅನ್ಕೊಂಡೆ, ಕರೆಂಟೇ ಹೋಯ್ತು. ನೋಡಿ ನಮ್ಮನೆ ಚೆನ್ನಾಗಿ. ನಮ್ಮನೆ ಏನೈತೆ, ಚೆನ್ನಾಗಿದೆ. ದೊಡ್ಡ ಮನೆನಾ ಗುಡಿಸ್ಲು ಮನೆನಾ ಯಾವ್ದೈತೆ ತೋರಿಸ್ಬೇಕಷ್ಟೆ. ಗುಡಿಸ್ಲಿ ಮನೆ. ನಮ್ದು ಯಾವ ಮನೆನಾ? ಗುಡಿಸ್ಲಿ. ಗುಡಿಸ್ಲಿ ಮನೆ. ಗುಡಿಸ್ಲಿ. ನೀರು ಚೆಲ್ಲಿಯ ನಿನ್ಗಡೆಯ? ನಂಗೆ ಸ್ವಲ್ಪ ತಿಂತ ಅಷ್ಟು ಕೊಂತೀಯ. ನಾವಷ್ಟೇ ತಿನ್ನೋದು, ನನ್ನ ಬಾಯಿ ಅಷ್ಟು ಇದಾಗಲ್ಲ. ಇಲ್ಲ, ನನ್ನ ಬಾಯಿ ಸಣ್ಣದು. ನಮ್ಮ ಹಿಡಿತಾವ ಮತ್ತೆ. ದೊಡ್ಡ ಬಾಯಿ ನೋಡಿ, ಎಷ್ಟು ದೊಡ್ಡದು. ನೀನು ನೀರು ಚೆಲ್ಲಿಯ? ತಿನ್ನು, ನೀನು ತಿನ್ನ, ತಿನ್ಸು ನೀವು ಒಂದ ತಿನ್ನು. ಹೇಳು, ಮಾತಾಡೇನಾದ್ರು ಮಾತಾಡು. ಸೋಮವಾರದಿಂದ ಶಿಶ್ವರಕ್ಕೆ ಹೋಗ್ತೀನಿ ನಾನು ಅಂತ ಮಾತಾಡು. ಹೇಳು, ನಾನು ಅಂಗನವಾಡಿಗೆ ಹೋಗ್ತೀನಿ ಫ್ರೆಂಡ್ಸ್. ಸೋಮವಾರದಿಂದ ಹೊಸ ಬ್ಯಾಗ್ ತಗೊಂಡು. ಹೇಳು, ಕರೆಕ್ಟಾಗಿ ಹೇಳು. ಚಮಂದಿಂದ ಹೊಸ ಬ್ಯಾಗ್ ತಂದು ಟೀಚರಿಗೆ ಹೋಗ್ತೀನಿ. ಜಾಮಿಟ್ರಿ ಜಾಮಿಟ್ರಿ ಮರ್ತೋಗ್ತೀನಿ. ಮರ್ತೋಗ್ತೀಯ? ಅಲ್ಲಿದ್ದಾವೆ. ವಿಡಿಯೋ ಆನ್ ಮಾಡಿದ್ರು ಸಾಕು, ಬಡ್ಡಿಗೆ ಹೋಗಿ ಅಲ್ಲಿದ್ದಾವೆ, ಅಲ್ಲಿದ್ದಾವೆ. ತಿನ್ಸಲ್ಲ, ನಮ್ಗೆ ಸಾಕು, ನಾನು ಬಿಡ್ತೀನಿ. ಅದು ನಂಗೆ ಸಾಕು, ತಿನ್ನು. ಒಂದು ಅಗ್ಲಲ್ಲ, ಒಂದು ತುತ್ತು. ಸಣ್ಣ ಬಾಯಿ ಬೇಕಾ ನಿಂಗೆ? ಅವನು ಒಂದೇ ಒಂದು ತಿಂತಾನಂತೆ. ನೀರು. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಂಜೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಸೊಪ್ಪಿನ ಸಾಂಬಾರಿತ್ತು, ಬಿಸಿ ಮಾಡಿದ್ದೀನಿ. ಹಾಗೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ.
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.